ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇನ್ನೂ ಸಹ ನಾವು ಕುಡಿದು ಮತ್ತರಾಗಬೇಡ್ರಿ, ಆದರೆ ಪವಿತ್ರಾತ್ಮ ಭರಿತರಾಗಿರ್ರಿ. ಈ ವಿಷಯದ ಕುರಿತು ಸಂದೇಶವನ್ನ ವಾಕ್ಯದ ಮೂಲಕವಾಗಿ ಹೆಚ್ಚಾಗಿ ವಿವರಣೆಯಾಗಿ ತಿಳ್ಕೊಳಕ್ ಹೋಗ್ತೀವಿ. ಕುಡಿಕತನಿಂದಲೂ ದೇವರು ಬಿಡುಗಡೆ ಮಾಡ್ತಾರೆ. ಮಾತ್ರವಲ್ಲದೆ ಲೌಕಿಕವಾದಂಥ ಅನೇಕ ಚಟಗಳಿಂದಲೂ ದೇವರು ನಿಮ್ಮನ್ನ ಈ ಸಂದೇಶದ ಮೂಲಕವಾಗಿ ಬಿಡುಗಡೆ ಮಾಡ್ತಾರೆ. ಕರ್ತನು ಖಂಡಿತವಾಗಿ ನಿಮ್ಮನ್ನ ಈ ಸಂದೇಶದ ಮೂಲಕವಾಗಿ ಆಶೀರ್ವದಿಸಲಿ. ನಿನಗಿದ್ರೆ ದಯವಿಟ್ಟು ದೇವ್ರಿಗೆ ಕೇಳು, ನಿಂಗೆ ಅವ್ರು ಸಹಾಯ ಮಾಡ್ತಾರೆ, ಸರಿನಾ? ಸೊ ಫ್ಯಾಮಿಲಿಗೆ ಶಾಪ ಬರುತ್ತೆ. 2ನೇದು ಲೋಟನೂ ಸಹ ಭಾಳ ಒಂದು ಒಳ್ಳೆ ವ್ಯಕ್ತಿನೇ. ಬಟ್ ಆದರೆ ಅವನು ಹೆಂಡತಿ ಲೋಕವನ್ನು ಪ್ರೀತಿ ಮಾಡ್ತಾಳೆ. ದೇವದೂತರೇ ಬಂದು ಅವನನ್ನು ಬಿಡುಗಡೆ ಮಾಡ್ತಾರೆ. ದೇವ್ರನ್ನ ಅವನು ಅನುಭವಿಸಿರ್ತಾನೆ. ಬಟ್ ಅವನು ಏನು ಮಾಡ್ತಾನೆ, ಒಂದಿನ ಅವ್ರ ಮಕ್ಕಳೇ ಅವನಿಗೆ ಕುಡಿಸ್ಬಿಡ್ತಾರೆ, ಕುಡಿದು ಬಿಡ್ತಾನೆ. ಅವನು ಮಕ್ಕಳು ತಂದು ಕೊಟ್ಟರು ಕುಡಿಬೇಡಿ ಪ್ರಿಯ ದೇವ್ರ ಮಕ್ಕಳೇ. ಅದು ನಿಮ್ಮ ಹತ್ರನೇ ಬರಬಾರ್ದು, ಆ ವಾಸನೆ ಬರಬಾರ್ದು. ಹೊಗೆ ವಾಸನೆ ಇದ್ರೂ ದೂರ ಬಂದ್ಬಿಡ್ರಿ. ಬೀಡಿ ಕುಡಿದ್ರೆ ತಾನೇ, ಸಿಗರೇಟ್ ಕುಡಿದ್ರೆ ತಾನೇ ತಪ್ಪು, ಹೊಗೆ ಕುಡಿದ್ರೆ ಏನು ತಪ್ಪು ಅಂತ ಎಳಿಬೇಡ್ರಿ. ದಟ್ಸ್ ಆಲ್ಸೋ ರಾಂಗ್. ಇದು ದೇವರ ಆಲಯ. ಬಟ್ ಏನಾಯಿತು ಅಂತ ನಾವು ನೋಡುವಾಗ, ಹುಟ್ಟಬಾರದವನು ಹುಟ್ಟುಬಿಟ್ಟ ಅವ್ರ ಕುಟುಂಬದಲ್ಲಿ. ಯಾವಾಗ ಕುಡಿತೀವೋ ನಮ್ಮ ಕುಟುಂಬದಲ್ಲಿ ಹುಟ್ಟಬಾರದಂಥ ಅನೇಕ ಕಾರ್ಯಗಳು ಹುಟ್ಟುಬಿಡುತ್ತೆ. ಮೋವಾಬ್ಯನು ಹುಟ್ಟುಬಿಟ್ಟ ಲೋಟನ್ ಕುಟುಂಬದಲ್ಲಿ. ಮೋವಾಬ್ಯರು ಇಸ್ರಾಯೇಲರಿಗೆ ತುಂಬ ಅಡ್ಡಿ ಮಾಡಿದ್ರು. ಪ್ರಿಯ ದೇವರ ಮಕ್ಕಳೇ, ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ದೇವ್ರನ್ನ ಕೇಳ್ರಿ, ದೇವರೇ ನೋಡಿ ಲೋಟನ್ ಕುಟುಂಬದಲ್ಲಿ ಹುಟ್ಟಬಾರ್ದವನು ಹುಟ್ಟುಬಿಟ್ಟ. ಅಂದರೆ ದೋಸ್ ಥಿಂಗ್ಸ್ ವಿಚ್ ಆರ್ ನಾಟ್ ಸಪೋಸ್ ಟು ಬಿ ಇನ್ ದ ಫ್ಯಾಮಿಲಿ, ಯಾವುದು ಫ್ಯಾಮಿಲಿಯಲ್ಲಿ ಇರಬಾರ್ದು ಅದೆಲ್ಲ ಉಂಟಾಗುತ್ತೆ ಕುಡಿ ಪಳಕದಿಂದ. 3ನೇ ವ್ಯಕ್ತಿ ಸ್ಯಾಮ್ಸನ್. ದೇವರಿಂದ ಅಭಿಷೇಕಿಸಲ್ಪಟ್ಟವನು. ಹುಟ್ಟಿದಾಗಲಿಂದಲೇ, ಹುಟ್ಟಕ್ಕಿಂತ ಅವನು ಗರ್ಭದಲ್ಲಿ ಇರುವಾಗಲೇ ಅಭಿಷೇಕವುಳ್ಳ ವ್ಯಕ್ತಿ. ಇಸ್ರಾಯೇಲರನ್ನ ಫಿಲಿಸ್ಟಿಯರಿಂದ ಬಿಡುಗಡೆ ಮಾಡಿದಂಥ ವ್ಯಕ್ತಿ. ಎಷ್ಟೋ ಬಲಿಷ್ಠವಾದ ಕಾರ್ಯಗಳನ್ನ ಮಾಡಿದಂಥ ವ್ಯಕ್ತಿ. ಕಡೆಗೆ ಕುಡಿದ. ಏನಾದ ಅವನ ಮಾರಲ್ ಲೈಫ್, ನೋಡಬಾರ್ದಂಥ ಹೆಣ್ಣು ಗಂಡು ಇದ್ರ ಜೊತೆ ಅವನೇನಾದ ಲೈಫೇ, ಅವನ ಮಾರಲ್ ಲೈಫ್ ಹಾಳಾಯಿತು. ಕುಡಿಯೋದ್ರಿಂದ ಮಾರಲ್ ಲೈಫ್ ಹಾಳಾಗುತ್ತೆ, ನಮ್ಮ ನೀತಿ ಲೈಫ್ ಹಾಳಾಗುತ್ತೆ. ಪ್ರಿಯ ದೇವರು ನಮ್ಗೆ ನೀತಿ ವಸ್ತ್ರ ಕೊಟ್ಟಿದ್ದಾರೆ.
ಅದು ಹಾಳಾಗ್ಬಿಡುತ್ತೆ. ಸಂಸೋನ ಆ ರೀತಿ ಹಾಳು ಮಾಡಿಕೊಂಡ. ಕಡೆಗೆ ಸೊಲೊಮೋನ ಕುಡಿಯೋದ್ರಿಂದ ಹೀ ಡ್ರಂಕ್. ಅವನು 1000 ಹೆಂಡತಿಗಳನ್ನ ಮಾಡಿಕೊಂಡು ಕಡೆಗೆ ಅವನೇನು ಮಾಡ್ತಾನೆ, ತನ್ನ ಜೀವಮಾನದಲ್ಲಿ ರಾಜ್ಯಭಾರನೇ ಅವನು ಹಾಳು ಮಾಡ್ಕೊಂಡ್ಬಿಡ್ತಾನೆ. ಎಷ್ಟೋ ತೊಂದರೆಗಳಾಗಿ ಈ ರಾಜ್ಯ 2 ಆಗಿಬಿಡುತ್ತೆ. ಫ್ಯಾಮಿಲಿ ಡಿವೈಡ್ ಆಗೋಕ್ಕೆ ಕಾರಣನೂ ಕುಡಿಯ ಒಂದು ಅಭ್ಯಾಸ. ಯಾರಾದರೂ ಇಲ್ಲಿದ್ದರೆ, ಯಾರು ಕೈ ಎತ್ತಬೇಡಿ, ಯಾರಾದರೂ ಇಲ್ಲಿದ್ದರೆ ಈಗಲೇ ದಯವಿಟ್ಟು ಗಂಡ ಹೆಂಡತಿ ಹತ್ರ ಹೇಳಿ, ಹೆಂಡತಿ ಗಂಡನ ಹತ್ರ ಹೇಳಿ, ನನಗಿದೆ ಅಭ್ಯಾಸ ಇದೆ, ನನಗೆ ಬಿಡುಗಡೆ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಮಾತನಾಡ್ರಿ, ಕೇಳ್ರಿ, ಪ್ರಾರ್ಥನೆ ಮಾಡಿರಿ, ದೇವರು ಸಹಾಯ ಮಾಡ್ತಾರೆ. ಮತ್ತು ಯಾರಿಗೆ ಅಭ್ಯಾಸ ಇಲ್ಲವೋ ಅದಕ್ಕೆ ಹೋಗಲೇಬೇಡಿ. ಚರ್ಚಿಗೆ ಬರ್ತಾ ಇದ್ರು ಪರಲೋಕ ಹೋಗಲ್ಲ ನಾವು, ಸರಿನಾ? ಅದಕ್ಕೆ ಪೌಲ ಈ ಮಾತನ್ನು ಹೇಳ್ತಾನೆ. ಸತ್ಯವೇದದಲ್ಲಿ ಕುಡಿಯೋದು ಅಂದರೆ ಅರ್ಥ ಏನು ಅನ್ನೋದನ್ನ ನಾವು ಈಗ ನೋಡ್ತೀವಿ. ಕುಡಿದು ಮತ್ತರಾಗೋದು ಅಂತ ಬರೀ ಕುಡಿಯೋದು ಮಾತ್ರ ಅಲ್ಲ, ಆದರೆ ಇನ್ನೂ ಅನೇಕ ಅರ್ಥಗಳಿದೆ. ಕುಡಿದು ಮತ್ತರಾಗಕ್ಕೆ ಸುಮಾರು 6-7 ಅರ್ಥ ಇದೆ. ಅದನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದನೇದಾಗಿ ಜ್ಞಾನೋಕ್ತಿ 20ನೇ ಅಧ್ಯಾಯ 1ನೇ ವಚನ ಓದಮ್ಮ ಹೆಣ್ಮಕ್ಳ ಕಡೆಯಲ್ಲಿ. ದ್ರಾಕ್ಷಾರಸವು ಪರಿಹಾಸ್ಯ, ಮದ್ಯವು ಕೂಗಾಟ, ಇವುಗಳಿಂದ ಓಲಾಡುವವನು ಜ್ಞಾನಿಯಲ್ಲ. ಎಸ್, ಒಂದನೇದು ಜ್ಞಾನ ಹೊರಟೋಗುತ್ತೆ. ಇವತ್ತು ಎಷ್ಟೋ ಜನಕ್ಕೆ ಜ್ಞಾನ ವರ್ಕ್ ಆಗ್ತಾ ಇಲ್ಲ. ವೈ? ಯಾಕಂದರೆ ನಾವು ಕುಡಿತಾ ಇದ್ದೀವಿ ಅಂತ ಅರ್ಥ. ಇನ್ನೊಂದು ಏನಂತಂದರೆ, ಅದಕ್ಕೆ ನಾನು ಇನ್ನೂ ಬೇರೆ ಬೇರೆ ಅರ್ಥಗಳು ಕೊಡ್ತೀನಿ. ಬೈಬಲ್ ಪ್ರಕಾರ ಕುಡಿದು ಮತ್ತರ ಆಗೋದಕ್ಕೆ ಬರೀ ನಿಜವಾಗ್ಲೂ ನಾನು ನೀನು ಕುಡಿಯೋದು ಎಂಡ, ಸಾರಾಯಿ, ಬ್ರಾಂದಿ, ವಿಸ್ಕಿ ಕುಡಿಯೋದು ಮಾತ್ರ ಅಲ್ಲ, ಲೌಕಿಕವಾದ ಕಾರ್ಯಗಳಲ್ಲಿ ಎಕ್ಸೆಸ್ ಇರೋದು ಸಹ ಬರುತ್ತೆ ಅದರಲ್ಲಿ. ಹೀಗಾಗಿ ನಮ್ಮ ಮೈಂಡ್ ವರ್ಕ್ ಆಗಲ್ಲ ಕುಡಿಯೋದ್ರಿಂದ. ದೇವರು ಕೊಟ್ಟಿರೋಂಥ ಮೈಂಡು ಮತ್ತು ದೇವರು ನಮಗೆ ಕೊಟ್ಟಿರುವಂಥ ಜ್ಞಾನ, ನಮಗೆಲ್ಲರೂ ಒಳ್ಳೆ ಜ್ಞಾನ ಕೊಟ್ಟಿದ್ದಾರಲ್ವ. ದೇವರು ನಮ್ಗೆ ಓದೋಕ್ಕೆ ಜ್ಞಾನ ಕೊಟ್ಟಿದ್ದಾರೆ, ಕೆಲಸ ಮಾಡೋಕ್ಕೆ ಜ್ಞಾನ ಕೊಟ್ಟಿದ್ದಾರೆ, ಸಂಪಾದನೆ ಮಾಡೋಕ್ಕೆ ಜ್ಞಾನ ಕೊಟ್ಟಿದ್ದಾರೆ, ಸೇವೆ ಮಾಡಲಿಕ್ಕೆ ಜ್ಞಾನ ಕೊಟ್ಟಿದ್ದಾರೆ, ಕುಟುಂಬ ನಡೆಸಲಿಕ್ಕೆ ಜ್ಞಾನ ಕೊಟ್ಟಿದ್ದಾರೆ, ಬಿಸ್ನೆಸ್ ಮಾಡಲಿಕ್ಕೆ ಜ್ಞಾನ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಎಷ್ಟೋ ಜನ ಚೆನ್ನಾಗಿ ಓದ್ತಾ ಇದ್ದೀರಾ, ಮುಂದೆ ಏನೇನೋ ಆಗಬೇಕಂತಿದ್ದೀರಲ್ಲ, ಅದು ಆಗೋಕ್ಕಾಗಲ್ಲ. ನೀವು ಅದು ಯು ಕೆನಾಟ್ ಬಿಕಮ್ ವಾಟ್ ಗಾಡ್ ವಾಂಟ್ಸ್ ಯು ಟು ಬಿ. ದೇವ್ರು ಏನು ಆಗಬೇಕು ಅಂತ ಇಷ್ಟಪಡ್ತಾರೋ ಅದು ನೀನು ಮಾಡೋಕ್ಕಾಗಲ್ಲ. ನೋಡಿ, ದ್ರಾಕ್ಷರಸ ಪರಿಹಾಸ್ಯ, ಕೂಗಾಟ, ಇವುಗಳಿಂದ ಓಲಾಡುವವನು ಜ್ಞಾನಿ ಅಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಕೆಲವರಿಗೆ ಏನು ಮೈಂಡ್ ವರ್ಕ್ ಆಗದೆ ಹೋದರೆ ಇದಕ್ಕೆ ಕಾರಣನೇ ದೇವರು ನಮಗೆ ಕೊಟ್ಟಂಥ ಜ್ಞಾನ ವರ್ಕ್ ಆಗೋದಕ್ಕೆ ಆಗದೆ ಇರೋ ಕಾರಣನೇ ನಮಗೆ ಕುಡಿದು ಮತ್ತರಾಗಿದ್ದೀವಿ. ಒಂದು ವೇಳೆ ಆ ಥರ ಯಾರಾದರೂ ಇದ್ದರೆ ದೇವ್ರು ಕೇಳಿ, ದೇವರು ಖಂಡಿತವಾಗಿ ಬಿಡುಗಡೆ ಮಾಡ್ತಾರೆ. ಒಂದು ಜ್ಞಾನ ವರ್ಕ್ ಆಗಲ್ಲ ಅಂತ ಅರ್ಥ. ಒಂದನೇದು ನಾನು ನಂಬ್ತೀನಿ ಪ್ರಿಯರೇ, ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವಾದ ಹೊಂದಿದ್ದೀರಿ. ಕುಡಿಕತನದಿಂದ ಯಾರ್ಯಾರದಕ್ಕೆ ಅಡಿಕ್ಟ್ ಆಗಿದ್ದೀರೋ ಕರ್ತನ ಖಂಡಿತವಾಗಿ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಾರ್ಥನೆ ಇವತ್ತು ಮಾಡೋಣ. ನೀವು ಸಹ ತೀರ್ಮಾನ ಮಾಡಬೇಕು. ಮಾತ್ರವಲ್ಲದೆ ಕರ್ತನು ನಿಮಗೆ ಸಹಾಯ ಮಾಡೋರಾಗಿದ್ದಾರೆ. ಮಾತ್ರವಲ್ಲದೆ ಕುಡಿಯುವಂಥದ್ದು ಅಂದರೆ ಲೌಕಿಕವಾದ ಕಾರ್ಯಗಳಲ್ಲಿ ಹೆಚ್ಚು ಸಮಯ ಕೊಡುವಂಥದ್ದು ಸಹ ಕುಡಿಕತನಕ್ಕೆ ಒಳಗಾಗಿರುವಂಥದ್ದಾಗಿದೆ. ಡು ನಾಟ್ ಬಿ ಡ್ರಂಕ್ ವಿತ್ ವೈನ್ ಎಂಬುದಾಗಿ. ಸೊ ಯಾರ್ಯಾರಿಗೆ ಈ ಅಡಿಕ್ಷನಿಂದ ಬಿಡುಗಡೆ ಆಗಬೇಕು ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿಯುಳ್ಳ ದೇವರೇ, ಈ ಸಂದರ್ಭದಲ್ಲಿ ಕುಡಿಕತನಕ್ಕೆ ಅಡಿಕ್ಟ್ ಆಗಿರುವಂಥ, ಆ ಚಟಕ್ಕೆ ಒಳಗಾಗಿರುವಂಥ ಅನೇಕ ದೇವರೇ ಸ್ವಾಮಿ ಜನರಿದ್ದಾರಪ್ಪ. ದೇವ ಮಕ್ಕಳಲ್ಲೂ ಅನೇಕರಿದ್ದಾರೆ. ಅವರಿಗೆ ಬಿಡುಗಡೆ ಕೊಡಿ ಸ್ವಾಮಿ. ಅದರಲ್ಲೇನು ತಪ್ಪು ಎಂಬುದಾಗಿ ದೇವರೇ ಅನೇಕರು ಇವತ್ತು ದೇವರೇ ಆ ಒಂದು ದೇವರೇ ಚಟಕ್ಕೆ ಒಳಗಾಗಿ ಮತ್ತರಾಗಿ ಕುಟುಂಬದಲ್ಲಿ ಅನೇಕ ನಷ್ಟವನ್ನು ಕಾಣ್ತಾ ಇದ್ದಾರೆ. ಇವತ್ತು ಅವರಿಗೆ ಅದರ ಮೇಲೆ ದ್ವೇಷ ಕೊಡು. ಮಾತ್ರವಲ್ಲದೆ ಅದರಿಂದ ನೀ ಬಿಡುಗಡೆ ಮಾಡು. ನೀ ಬಿಡುಗಡೆ ನಾಯಕನು, ಬಿಡುಗಡೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇಲೆ. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮಾತ್ರವಲ್ಲದೆ ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಈರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು.
ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ,
ಹೇಳಿದ ನಲ್ಲ